ಗೆಲುವಿಗೆ ನೀವು ನೀಡುವ ಬೆಲೆ ಎಷ್ಟಿದೆ? ಜೀವನದಲ್ಲಿ ಸುಲಭವಾಗಿ ಯಾವುದೂ ಸಿಗುವುದಿಲ್ಲ. ನಾವು ನೋವು ಮತ್ತು ಕಷ್ಟವನ್ನು ಎದುರಿಸಿದಾಗ ಮಾತ್ರ ನಾವು ನಿಜವಾದ ಸ್ವರ್ಗವನ್ನು ಕಂಡುಕೊಳ್ಳಲು ಸಾಧ್ಯ. ಆತ್ಮೀಯರೇ, ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಜೀವನದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವ ಪುಸ್ತಕಗಳ ಆಳವಾದ ಒಳನೋಟಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಇಂದಿನ ನಮ್ಮ ಸಂಭಾಷಣೆಯ ವಿಷಯವು ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ತನ್ನ ಅನನ್ಯವಾದ ಮಾನಸಿಕ ದೃಢತೆಯ ಮೂಲಕ ಅಸಾಮಾನ್ಯ ವ್ಯಕ್ತಿಯಾಗಿ ಪರಿವರ್ತನೆಗೊಂಡರು ಎಂಬುದರ ಕುರಿತಾಗಿದೆ. ಇಂದು ನಾವು ಮಾಸ್ಟರ್ ಯುವರ್ ಮೈಂಡ್ ಆ್ಯಂಡ್ ಡಿಫೈ ಯುವರ್ ಆಡ್ಸ್ ಎಂಬ ಉಪಶೀರ್ಷಿಕೆಯನ್ನು ಹೊಂದಿರುವ ಡೇವಿಡ್ ಗಾಗಿನ್ಸ್ ರವರ ಪ್ರಖ್ಯಾತ ಪುಸ್ತಕ ಕಾಂಟ್ ಹರ್ಟ್ ಮೀ ಕುರಿತು ವಿವರವಾಗಿ ಮಾತನಾಡಲಿದ್ದೇವೆ. ಈ ಪುಸ್ತಕದ ಶೀರ್ಷಿಕೆಯೇ ಎಲ್ಲವನ್ನೂ ಹೇಳುತ್ತದೆ. ನಿಮ್ಮ ಮನಸ್ಸನ್ನು ನೀವು ಸಂಪೂರ್ಣವಾಗಿ ನಿಯಂತ್ರಿಸಿ, ನಿಮ್ಮ ಎದುರಿಗಿರುವ ಎಲ್ಲಾ ಅಡೆತಡೆಗಳನ್ನು ನೀವು ನಿರ್ಧರಿಸಿ ಮತ್ತು ಕಷ್ಟಗಳ ನಡುವೆಯೂ ನಿಮ್ಮ ನಿಯಮಗಳನ್ನು ನೀವು ರೂಪಿಸಿ. ಡೇವಿಡ್ ಗಾಗಿನ್ಸ್ ಒಬ್ಬ ವಿಶಿಷ್ಟ ವ್ಯಕ್ತಿ. ಅವರ ಬಾಲ್ಯವು ಅನೇಕರಿಗೆ ಸಾಧ್ಯವಾಗದಷ್ಟು ಕಷ್ಟಕರವಾಗಿತ್ತು. ಅವರು ಚಿಕ್ಕವನಿದ್ದಾಗ ನಿರಂತರವಾಗಿ ಹಿಂಸೆ, ಪೀಡನೆ ಮತ್ತು ದೈಹಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರು. ಅವರ ತೂಕ ಹೆಚ್ಚಾಗಿತ್ತು, ಶಾಲೆಯಲ್ಲಿ ಅವರು ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಸಂಪೂರ್ಣವಾಗಿ ಸೋತವರಂತೆ ಗೋಚರಿಸುತ್ತಿದ್ದರು. ಆದರೆ ಒಂದು ದಿನ ಗಾಗಿನ್ಸ್ ತಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ನಿರ್ಧರಿಸಿದರು. ಆ ನಿರ್ಧಾರದ ಫಲಿತಾಂಶವಾಗಿ ಸೋಲಿನ ಪಾತ್ರವು ಅಮೆರಿಕಾದ ಅತ್ಯಂತ ಗಣ್ಯ ಮತ್ತು ದಾಖಲೆ ಮುರಿಯುವ ಸೈನಿಕರಲ್ಲಿ ಮತ್ತು ಅಥ್ಲೀಟ್ಗಳಲ್ಲಿ ಒಬ್ಬರಾಗಿ ರೂಪಾಂತರಗೊಂಡಿತು. ಕಾಂಟ್ ಹರ್ಟ್ ಮೀ ಕೇವಲ ಒಂದು ಪ್ರೇರಕ ಪುಸ್ತಕವಲ್ಲ. ಇದು ಡೇವಿಡ್ ಗಾಗಿನ್ಸ್ ತಮ್ಮ ಆತ್ಮಶಿಸ್ತು, ಅಸಾಧಾರಣ ಮಾನಸಿಕ ದೃಢತೆ ಮತ್ತು ಕಠಿಣ ಪರಿಶ್ರಮವನ್ನು ಹೇಗೆ ಬೆಳೆಸಿಕೊಂಡರು ಎಂಬುದರ ಬಗ್ಗೆ ಮಾತನಾಡುತ್ತದೆ. ಅವರು ಮೊದಲು ಸೋತವರಾಗಿದ್ದರು, ನಂತರ ಮಿಲಿಟರಿ ನಾಯಕರಾದರು, ದಾಖಲೆ ಮುರಿಯುವ ಕ್ರೀಡಾಪಟುವಾದರು ಮತ್ತು ಜಾಗತಿಕ ಮಟ್ಟದ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ನಮ್ಮಲ್ಲಿ ಹಲವರು ನಾವು ಸದೃಢರಾಗಲು ಬಯಸಿದಾಗ ಸುಲಭವಾಗಿ ನೆಪಗಳನ್ನು ಹುಡುಕುತ್ತೇವೆ. ನಾವು ತುಂಬಾ ಕಾರ್ಯನಿರತರಾಗಿದ್ದೇವೆ, ಆಲೋಚಿಸುತ್ತೇವೆ, ಚಿಂತಿಸುತ್ತೇವೆ, ಆದರೆ ನಾವು ಕೆಲಸವನ್ನು ಪ್ರಾರಂಭಿಸುವುದಿಲ್ಲ. ಆದರೆ ಡೇವಿಡ್ ಗಾಗಿನ್ಸ್ ಅವರು ಈ ನೆಪಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು. ಅವರು ತಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸಲು ಶುರು ಮಾಡಿದರು. ನೀವು ಗಾಗಿನ್ಸ್ ಅವರ ಹೆಸರನ್ನು ಕೇಳಿದ್ದರೆ ಅವರು ವಾಯುಪಡೆ ರೇಂಜರ್, ನೌಕಾಪಡೆಯ ಸೀಲ್ ಆಗಿ ಸೇವೆ ಸಲ್ಲಿಸಿರುವುದನ್ನು ನೀವು ತಿಳಿದಿರಬಹುದು. ಅಲ್ಲದೆ ಕೇವಲ 24 ಗಂಟೆಗಳಲ್ಲಿ ಹೆಚ್ಚು ಪುಲ್ಅಪ್ಗಳನ್ನು ಮಾಡಿದ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಕೂಡ ಅವರು ಮುರಿದಿದ್ದಾರೆ. 60ಕ್ಕೂ ಹೆಚ್ಚು ಅಲ್ಟ್ರಾ ಮ್ಯಾರಥಾನ್ ಓಟಗಳನ್ನು ಪೂರ್ಣಗೊಳಿಸಿದ ದಾಖಲೆ ಸೃಷ್ಟಿಸುವ ಕ್ರೀಡಾಪಟು ಅವರು. ಇಂತಹ ಅಪಾರ ಅನುಭವದಿಂದಲೇ ಅವರು ಕಲಿತ ಅಮೂಲ್ಯ ಪಾಠಗಳನ್ನು ಈ ಪುಸ್ತಕದಲ್ಲಿ 11 ಅಧ್ಯಾಯಗಳಲ್ಲಿ ಹಂಚಿಕೊಂಡಿದ್ದಾರೆ. ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಗಾಗಿನ್ಸ್ ಅವರು ಒಂದು ಸವಾಲನ್ನು ನೀಡಿದ್ದಾರೆ. ನಾವು ನಮ್ಮ ಜೀವನದ ಬಗ್ಗೆ ನಿಜವಾಗಿಯೂ ಗಂಭೀರವಾಗಿದ್ದರೆ ಆ ಸವಾಲುಗಳನ್ನು ನಾವು ಸ್ವೀಕರಿಸಬೇಕು ಮತ್ತು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಬಾಲ್ಯದ ಸಂಕಷ್ಟಗಳು ಮತ್ತು ಮೊದಲ ಪಾಠಗಳು. ಡೇವಿಡ್ ಗಾಗಿನ್ಸ್ ಅವರು ನ್ಯೂಯಾರ್ಕ್ನಲ್ಲಿ 1975ರಲ್ಲಿ ಜನಿಸಿದರು. ಅವರ ಬಾಲ್ಯ ಅನೇಕರಿಗೆ ಇದ್ದಂತೆ ಸುಲಭವಾಗಿರಲಿಲ್ಲ. ಅವರ ವಯಸ್ಸಿನ ಮಕ್ಕಳು ಸ್ನೇಹಿತರೊಂದಿಗೆ ಆಟವಾಡಿ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುತ್ತಿದ್ದಾಗ ಗಾಗಿನ್ಸ್ ಅವರು ತಮ್ಮ ತಂದೆಯ ಕ್ರೂರತೆ ಮತ್ತು ಶೋಷಣೆಗೆ ಒಳಗಾಗಿ ಗುಲಾಮನಂತೆ ಬದುಕುತ್ತಿದ್ದರು. ಅವರ ತಂದೆ ಕುಟುಂಬದ ಮೇಲೆ ಸಂಪೂರ್ಣ ಪ್ರಾಬಲ್ಯ ಸಾಧಿಸುವ ಒಬ್ಬ ಗಟ್ಟಿ ಮನಸ್ಸಿನ, ಕುಶಲ ನಿರ್ವಾಹಕ ಮತ್ತು ಅತ್ಯಂತ ಕಟ್ಟುನಿಟ್ಟಾದ ವ್ಯಕ್ತಿಯಾಗಿದ್ದರು. ಮುಖ್ಯವಾಗಿ ಅವರ ತಾಯಿ ಮತ್ತು ಡೇವಿಡ್ ಗಾಗಿನ್ಸ್ ಮೇಲೆ ಹಿಂಸೆ ನಡೆಸುತ್ತಿದ್ದರು. ಅವರ ತಂದೆಯವರು ಹಣಕಾಸಿನ ವಿಷಯದಲ್ಲಿ ಕಟ್ಟುನಿಟ್ಟಿನ ನಿಯಂತ್ರಕರು. ಯಾವುದೇ ಖರ್ಚು ಅವರಿಗೆ ವೈಯಕ್ತಿಕ ಲಾಭವನ್ನು ತರದಿದ್ದರೆ ಅದನ್ನು ಅವರು ಸಂಪೂರ್ಣವಾಗಿ ವಿರೋಧಿಸುತ್ತಿದ್ದರು. ಮಕ್ಕಳ ಆರೋಗ್ಯದ ಕಾಳಜಿ, ವೈದ್ಯರ ಭೇಟಿ ಅಥವಾ ದಂತವೈದ್ಯರ ಬಳಿ ಹೋಗುವುದು, ಇವೆಲ್ಲವೂ ಅವರ ತೀವ್ರವಾದ ನಿಯಮಾವಳಿಗಳ ಕಾರಣದಿಂದ ಸಾಧ್ಯವಾಗುತ್ತಿರಲಿಲ್ಲ. ಈ ಕಠಿಣ ಪರಿಸ್ಥಿತಿಯಿಂದಲೇ ಡೇವಿಡ್ ಗಾಗಿನ್ಸ್ ಒಂದು ಪಾಠವನ್ನು ಕಲಿತರು. ಅದು ಜೀವನದುದ್ದಕ್ಕೂ ಅವರಿಗೆ ನೆನಪಿನಲ್ಲಿ ಉಳಿದಿತ್ತು. ನೀವು ಯಾರೊಬ್ಬರ ನಗುವಿನಿಂದ ಅವರನ್ನು ನಿರ್ಣಯಿಸಬಾರದು. ಅವರ ತಂದೆಯವರು ಆಗಾಗ್ಗೆ ನಗುತ್ತಿದ್ದರು, ಆದರೆ ಅವರಿಗೆ ಕುಟುಂಬದ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ. ಆದರೆ ಅವರ ಸಹೋದರಿ ನೋವಿನಿಂದ ಅಳುತ್ತಿದ್ದಾಗ ಗಾಗಿನ್ಸ್ ಅವರ ತಾಯಿಯವರು ತೀವ್ರವಾಗಿ ಪ್ರತಿಕ್ರಿಯಿಸುತ್ತಿದ್ದರು ಮತ್ತು ಅವರಿಗೆ ಆಳವಾದ ಕಾಳಜಿ ಇತ್ತು. ಒಂದು ಬಾರಿ ಡೇವಿಡ್ ಅವರಿಗೆ ಕಿವಿಯ ಸೋಂಕು ತಗುಲಿದಾಗ ಅವರ ತಾಯಿ ಬೇರೊಬ್ಬರಿಗಾಗಿ ಕಾಯುವವರು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟು ಕಾಳಜಿ ತೋರಿಸಿದರು. ವ್ಯಾಪಾರಿಯಾಗಿದ್ದ ಅವರ ತಂದೆ ಮನೆಯ ಮೇಲೆ ಹಣವನ್ನು ಖರ್ಚು ಮಾಡುವುದನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದರು. ಅದು ತಮ್ಮ ಮಕ್ಕಳ ಆರೋಗ್ಯಕ್ಕೆ ಅಗತ್ಯವಿದ್ದರೂ ಸಹ. 8 ವರ್ಷದವನಿದ್ದಾಗ ಡೇವಿಡ್ ಗಾಗಿನ್ಸ್ ಅವರ ತಾಯಿ ಅವರನ್ನು ಮತ್ತು ಅವರ ಸಹೋದರನನ್ನು ರಕ್ಷಿಸಲು ಆ ಸ್ಥಳದಿಂದ ದೂರಕ್ಕೆ ಕರೆದುಕೊಂಡು ಹೋದರು. ಆದರೆ ಹೊಸ ಪಟ್ಟಣದಲ್ಲಿ ಪರಿಸ್ಥಿತಿ ಬದಲಾಯಿತು. ಅವರು ಆ ಪಟ್ಟಣದ ಏಕೈಕ ಕಪ್ಪು ಮಗುವಾಗಿದ್ದರು ಮತ್ತು ತಕ್ಷಣವೇ ದ್ವೇಷ ಮತ್ತು ಜನಾಂಗೀಯ ನಿಂದನೆಗೆ ಬಲಿಯಾದರು. ತಮ್ಮ ತಂದೆಯಿಂದ ಉಂಟಾದ ದೈಹಿಕ ಮತ್ತು ಮಾನಸಿಕ ಸಂಕಷ್ಟಗಳ ಜೊತೆಗೆ ಈ ಹೊಸ ಒತ್ತಡವು ಅವರ ಮೇಲೆ ಮತ್ತಷ್ಟು ಪರಿಣಾಮ ಬೀರಿತು. ಅವರು ಹೆಚ್ಚು ನಗಲು ಶುರು ಮಾಡಿದರು. ಅವರ ತಲೆಗೂದಲು ಉದುರಲು ಪ್ರಾರಂಭಿಸಿತು ಮತ್ತು ಅವರ ಚರ್ಮವು ಒಡೆದು ಬೇರೆ ಬಣ್ಣಕ್ಕೆ ತಿರುಗಿತು. ನಿರಂತರವಾದ ಮಾನಸಿಕ ಮತ್ತು ದೈಹಿಕ ಶೋಷಣೆಯಿಂದ ಉಂಟಾಗುವ ಈ ವಿಷಕಾರಿ ಒತ್ತಡವು ಮಗುವಿನ ಕಲಿಕೆಯ ಮೇಲೆ, ದೈಹಿಕ ಬೆಳವಣಿಗೆಯ ಮೇಲೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಆಳವಾದ ಮತ್ತು ದೀರ್ಘಕಾಲದ ಪರಿಣಾಮಗಳನ್ನು ಬೀರುತ್ತದೆ. ಡೇವಿಡ್ ಗಾಗಿನ್ಸ್ ಅವರ ಬಾಲ್ಯಕ್ಕಿಂತ ನಿಮ್ಮೆಲ್ಲರ ಬಾಲ್ಯವು ಹೆಚ್ಚು ಉತ್ತಮವಾಗಿತ್ತು ಎಂದು ನಾವು ಆಶಿಸುತ್ತೇವೆ. ಸವಾಲನ್ನು ಸ್ವೀಕರಿಸಿ, ಹೊಣೆಗಾರಿಕೆ ಮತ್ತು ನಿಯಂತ್ರಣ. ಈಗ ನಿಮ್ಮೆಲ್ಲರ ಮುಂದೆ ಡೇವಿಡ್ ಗಾಗಿನ್ಸ್ ಅವರು ನೀಡುವ ಪ್ರಥಮ ಸವಾಲು ಇಲ್ಲಿದೆ. ನೀವು ಈಗಲೇ ಒಂದು ಪಟ್ಟಿಯನ್ನು ತಯಾರಿಸಿ. ನಿಮ್ಮನ್ನು ನೀವು ದೂರವಿರಿಸಲು ಪ್ರಯತ್ನಿಸುತ್ತಿರುವ ಕಾರ್ಯಗಳ ಪಟ್ಟಿಯನ್ನು ಮಾಡಿ. ನಿಮ್ಮನ್ನು ತಡೆಯುತ್ತಿರುವ ಸಮಸ್ಯೆಗಳು ಯಾವುವು? ನಿಮ್ಮ ಮಿತಿಗಳು ಯಾವುವು?
ಮತ್ತು ಈ ಮಿತಿಗಳನ್ನು ಸಮರ್ಥಿಸಲು ನೀವು ಯಾವೆಲ್ಲ ನೆಪಗಳನ್ನು ಹೇಳುತ್ತಿದ್ದೀರಿ ಎಂಬುದನ್ನು ಬರೆಯಿರಿ. ಇಲ್ಲಿ ನೀವು ನಿಮ್ಮೊಂದಿಗೆ ಒಳ್ಳೆಯವರಾಗಲು ಪ್ರಯತ್ನಿಸಬೇಡಿ. ನೀವು ಸಂಪೂರ್ಣವಾಗಿ ಪ್ರಾಮಾಣಿಕರಾಗಿರಬೇಕು. ಜೀವನವು ಕಠಿಣವಾಗಿದೆ ಮತ್ತು ಅದು ಸುಲಭವಾಗಿರಬೇಕು ಎಂದು ನಿರೀಕ್ಷಿಸಬೇಡಿ. ನಿಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದಕ್ಕೆ ನೀವೇ ಜವಾಬ್ದಾರರಾಗಿರಿ. ಇದು ಅತ್ಯಂತ ಮಹತ್ವದ ಪಾಠ. ನಿಮ್ಮ ಜೀವನದಲ್ಲಿ ಸಂಭವಿಸುವ ಎಲ್ಲದಕ್ಕೂ ನೀವೇ ಜವಾಬ್ದಾರರು ಎಂದು ನೀವು ಒಪ್ಪಿಕೊಳ್ಳದಿದ್ದರೆ ನೀವು ನಿಮ್ಮ ಜೀವನದ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೀರಿ. ಯಾವುದಾದರೂ ವೈಫಲ್ಯಕ್ಕೆ ಅಥವಾ ನಿಮ್ಮ ಕೆಟ್ಟ ಸ್ಥಿತಿಗೆ ಇತರ ಜನರು ಜವಾಬ್ದಾರರು ಎಂದು ನೀವು ಹೇಳಿದರೆ ಅದರರ್ಥ ನೀವು ನಿಮ್ಮ ಜೀವನದ ನಿಯಂತ್ರಣವನ್ನು ಆ ಜನರಿಗೆ ನೀಡಿದ್ದೀರಿ ಎಂದರ್ಥ. ಇದು ಆಲೋಚಿಸಲು ಅತ್ಯಂತ ಅಪಾಯಕಾರಿ ವಿಷಯ. ಬೇರೆ ಯಾರೂ ನಿಮ್ಮ ಜೀವನವನ್ನು ನಿಯಂತ್ರಿಸುವುದಿಲ್ಲ. ನಿಮ್ಮ ಜೀವನಕ್ಕೆ ನೀವೇ ಒಬ್ಬರೇ ಜವಾಬ್ದಾರರು. ಹೊಣೆಗಾರಿಕೆಯ ಕನ್ನಡಿ, ಅಕೌಂಟಬಿಲಿಟಿ ಮಿರರ್. ಗಾಗಿನ್ಸ್ ಅವರು ತಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದಾಗ ಅವರ ವಿಧಿವಿಧಾನಗಳು ಅತ್ಯಂತ ಸರಳವಾಗಿದ್ದವು. ಅವರು ಮೊದಲು ತಮ್ಮ ತಲೆಯನ್ನು ಶೇವ್ ಮಾಡಿದರು ಮತ್ತು ತಮ್ಮ ಮುಖವನ್ನು ನೋಡುತ್ತಾ ತಮ್ಮೊಂದಿಗೆ ಸಂಪೂರ್ಣವಾಗಿ ಪ್ರಾಮಾಣಿಕರಾಗಲು ನಿರ್ಧರಿಸಿದರು. ಅವರು ಎಲ್ಲಿ ತಪ್ಪಾಗಿದ್ದಾರೆ ಎಂಬುದನ್ನು ಜೋರಾಗಿ ಹೇಳುತ್ತಿದ್ದರು. ಅವರು ತಮ್ಮ ಗುರಿಗಳನ್ನು ನಿಗದಿಪಡಿಸುತ್ತಿದ್ದರು, ಅವುಗಳನ್ನು ನೋಟ್ಸ್ ರೂಪದಲ್ಲಿ ಬರೆದುಕೊಳ್ಳುತ್ತಿದ್ದರು ಮತ್ತು ಆ ನೋಟ್ಸ್ಗಳನ್ನು ಅವರು ಹೊಣೆಗಾರಿಕೆಯ ಕನ್ನಡಿ ಎಂದು ಕರೆಯುತ್ತಿದ್ದ ಕನ್ನಡಿ ಮೇಲೆ ಅಂಟಿಸುತ್ತಿದ್ದರು. ಪ್ರತಿದಿನ ಅವರು ಆ ಗುರಿಗಳನ್ನು ನೋಡುತ್ತಿದ್ದರು ಮತ್ತು ಆ ಮೂಲಕ ತಾವು ಆ ಗುರಿಗಳಿಗೆ ಪ್ರತಿದಿನವೂ ಜವಾಬ್ದಾರರಾಗಿರಬೇಕು ಎಂದು ನೆನಪಿಸಿಕೊಳ್ಳುತ್ತಿದ್ದರು. ನೀವು ಮಿಲಿಟರಿಯಿರುವಂತೆ ನಿಮ್ಮ ಹಾಸಿಗೆಯನ್ನು ಸರಿಯಾಗಿ ಮಾಡಿ, ನಿಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ಧರಿಸಿ, ನಿಮ್ಮ ಕತ್ತರಿಸಿದ ಕೂದಲನ್ನು ಸ್ವಚ್ಛಗೊಳಿಸಿ, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಳಿ. ಇದು ನಿಮ್ಮ ಜೀವನವನ್ನು ನಿಯಂತ್ರಿಸಲು ಮತ್ತು ಬದಲಾಯಿಸಲು ಒಂದು ಮಾರ್ಗವಾಗಿದೆ. ನಿಮ್ಮೊಂದಿಗೆ ನೀವು ಸತ್ಯವನ್ನು ಮಾತನಾಡಿ. ನಿಮಗೆ ಏನು ತಿಳಿದಿಲ್ಲದಿದ್ದರೆ ಮತ್ತು ನೀವು ಎಂದಿಗೂ ಶಾಲೆಗೆ ಹೋಗದಿದ್ದರೆ ಜೋರಾಗಿ ಹೇಳಿ, ನಾನು ಅನಕ್ಷರಸ್ಥ, ನಾನು ಕಲಿಯಲು ಮತ್ತು ಕೆಲಸ ಮಾಡಲು ಶ್ರಮಿಸಬೇಕು, ಇಲ್ಲದಿದ್ದರೆ ನಾನು ಜೀವನದಲ್ಲಿ ಹಿಂದುಳಿಯುತ್ತೇನೆ ಎಂದು ನಿಮ್ಮೊಂದಿಗೆ ನೀವೇ ಪ್ರಾಮಾಣಿಕವಾಗಿ ಹೇಳಿಕೊಳ್ಳಿ. ಕನ್ನಡಿಯ ಮುಂದೆ ನಿಂತು ನೀವು ನಿಮ್ಮನ್ನು ನೋಡಿದಾಗ ದಪ್ಪಗಿರುವ ವ್ಯಕ್ತಿ ಕಂಡುಬಂದರೆ ಕೇವಲ ನಾನು ಸ್ವಲ್ಪ ತೂಕ ಇಳಿಸಿಕೊಳ್ಳಬೇಕು ಎಂದು ಹೇಳಬೇಡಿ. ಸತ್ಯವನ್ನು ಒಪ್ಪಿಕೊಳ್ಳಿ. ನಿಮ್ಮೊಂದಿಗೆ ನೀವೇ ಮಾತನಾಡಿ, ನಾನು ತುಂಬಾ ದಪ್ಪಗಿದ್ದೇನೆ. ಈ ಕಠಿಣ ಸತ್ಯವನ್ನು ಒಪ್ಪಿಕೊಂಡ ನಂತರ ತಕ್ಷಣವೇ ವರ್ಕೌಟ್ ಮಾಡುವುದನ್ನಾಗಲಿ, ಓಡುವುದನ್ನಾಗಲಿ ಅಥವಾ ನಡೆಯುವುದನ್ನಾಗಲಿ ಪ್ರಾರಂಭಿಸಿ. ಏನಾದರೂ ಮಾಡಿ. ನೀವಾಗಿಯೇ ನಿಮಗೆ ಸವಾಲು ಹಾಕಿ. ಓಟವನ್ನು ಟ್ರ್ಯಾಕ್ ಮಾಡಲು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಜವಾಬ್ದಾರಿಯ ಪಾಲುದಾರರೊಂದಿಗೆ ಕೆಲಸ ಮಾಡಿ. ಡೇವಿಡ್ ಗಾಗಿನ್ಸ್ ಕಾಲೇಜಿನಿಂದ ಪದವಿ ಪಡೆದಾಗ ಅವರು ಬೆಳೆಸಿಕೊಂಡ ಆತ್ಮವಿಶ್ವಾಸವು ಪರಿಪೂರ್ಣ ಕುಟುಂಬದಿಂದ ಬಂದಿದ್ದಲ್ಲ ಅಥವಾ ದೇವರು ಕೊಟ್ಟ ಕೊಡುಗೆಯೂ ಆಗಿರಲ್ಲ. ಇದು ವೈಯಕ್ತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರಿಂದ ಬಂದಿತ್ತು. ಅದು ಅವರಿಗೆ ಆತ್ಮಗೌರವವನ್ನು ತಂದುಕೊಟ್ಟಿತು. ಆತ್ಮಗೌರವವು ನಿಮಗೆ ಮುಂದಿನ ಮಾರ್ಗವನ್ನು ಯಾವಾಗಲೂ ತೋರಿಸುತ್ತದೆ. ಆದ್ದರಿಂದ ನಿಮ್ಮ ಕಣ್ಣುಗಳಿಗೆ ನೇರವಾಗಿ ನೋಡಿ. ನಿಮ್ಮ ಅಸುರಕ್ಷಿತ ಭಾವನೆಗಳು, ಕನಸುಗಳು ಮತ್ತು ಗುರಿಗಳನ್ನು ಬರೆಯಿರಿ ಮತ್ತು ಅವುಗಳನ್ನು ನಿಮ್ಮ ಕಣ್ಣಳ ಮೇಲೆ ಅಂಟಿಸಿ. ನಿಮಗೆ ಪ್ರತಿದಿನ 7 ಜ್ಞಾಪನೆಗಳು ಬೇಕಿದ್ದರೆ ಅವುಗಳನ್ನು ಅಂಟಿಸಿ. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದು ನಿಮಗೆ ನೀವು ನೆನಪಿಸಿ, ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮಷ್ಟೇ ಬುದ್ಧಿವಂತವಲ್ಲ. ನಿಮ್ಮ ಮನಸ್ಸು ನಿರಂತರವಾಗಿ ಹಿಮ್ಮೆಟ್ಟಲು ಪ್ರಯತ್ನಿಸುತ್ತದೆ. ಅಸಾಧ್ಯದತ್ತ ದಾಪುಗಾಲು, ಅಸ್ವಸ್ಥತೆಯನ್ನು ಪ್ರೀತಿಸಿ. ಈಗ ಡೇವಿಡ್ ಗಾಗಿನ್ಸ್ ಅವರು ತಮ್ಮನ್ನು ತಾವು ಅಸ್ವಸ್ಥತೆಯನ್ನು ಹುಡುಕಲು ಮೆದುಳಿಗೆ ತರಬೇತಿ ನೀಡಲು ಪ್ರಾರಂಭಿಸಿದರು. ಇದರರ್ಥ ಏನು? ನಮ್ಮ ಸಮಾಜ ಮತ್ತು ಜನರು ನಮಗೆ ಯಾವಾಗಲೂ ಕಲಿಸುವುದೇನೆಂದರೆ ನಾವು ದುಃಖವನ್ನು ಅನುಭವಿಸಬಾರದು, ಏಕೆಂದರೆ ದುಃಖ ಕೆಟ್ಟದು. ಸಂತೋಷ ಮತ್ತು ಸುಖಕರ ಜೀವನವನ್ನು ಮಾತ್ರ ಬದುಕಲು ಹೇಳುತ್ತಾರೆ. ಮರಣಾನಂತರದ ಜೀವನದಲ್ಲೂ ಸ್ವರ್ಗದ ಕನಸುಗಳನ್ನು ಮಾತ್ರ ನಮಗೆ ತೋರಿಸಲಾಗುತ್ತದೆ. ಆದರೆ ಸತ್ಯವೆಂದರೆ ನರಕವನ್ನು ದಾಟದೆ ಸ್ವರ್ಗವನ್ನು ತಲುಪಲು ಸಾಧ್ಯವಿಲ್ಲ. ನಾವು ಮನುಷ್ಯರಾಗಿ ಕಷ್ಟಗಳನ್ನು ಸಹಿಸಿಕೊಳ್ಳದೆ ಯಶಸ್ಸಿನ ಸವಿಯನ್ನು ಅನುಭವಿಸಲು ಸಾಧ್ಯವಿಲ್ಲ. ಸರಳವಾಗಿ ಹೇಳುವುದಾದರೆ ನಮಗೆ ನಾವೇ ಸವಾಲುಗಳನ್ನು ಹಾಕಲು ಕಲಿಯಬೇಕು ಮತ್ತು ಉದ್ದೇಶಪೂರ್ವಕವಾಗಿ ಅನಾನುಕೂಲಕರ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಕಬ್ಬಿಣವನ್ನು ಬಿಸಿ ಮಾಡದೆ ಅದನ್ನು ಆಕಾರಕ್ಕೆ ತರಲು ಸಾಧ್ಯವಿಲ್ಲ. ಒಂದು ವೇಳೆ ಗಾಗಿನ್ಸ್ ಅವರು ತಮ್ಮದೇ ಸವಾಲುಗಳನ್ನು ಎದುರಿಸಲು ವಿಫಲರಾದರೆ ಅವರು ಹೊಣೆಗಾರಿಕೆಯ ಕನ್ನಡಿಯ ಮುಂದೆ ನಿಂತು ತಮ್ಮನ್ನು ತಾವು ಪ್ರಶ್ನಿಸಿಕೊಳ್ಳಬೇಕಾಗಿತ್ತು. ಈ ಪ್ರಕ್ರಿಯೆಯೇ ಅವರನ್ನು ಸರಿಯಾದ ಹಾದಿಯಲ್ಲಿ ಇರಿಸಿತು. ಕನ್ನಡಿಯ ಮುಂದೆ ತಮ್ಮನ್ನು ತಾವು ಎದುರಿಸುವುದು ಅನಾನುಕೂಲಕರ ಸನ್ನಿವೇಶಗಳ ವಿರುದ್ಧ ಹೋರಾಡಲು ಅವರಿಗೆ ಪ್ರೇರಣೆಯನ್ನು ನೀಡಿತು. ಈ ಕಾರಣದಿಂದಲೇ ಅವರು ಹೆಚ್ಚು ಕಠಿಣವಾಗಲು ಮತ್ತು ಶಿಸ್ತುಬದ್ಧರಾಗಲು ಸಾಧ್ಯವಾಯಿತು. ಇದು ಅವರ ಗುರಿಗಳನ್ನು ತಲುಪಲು ಸಹಾಯ ಮಾಡಿತು. ಇಲ್ಲಿ ಒಂದು ಪ್ರಮುಖ ಪಾಠವಿದೆ: ನಾವು ಕಷ್ಟವನ್ನು ಪ್ರೀತಿಸಬೇಕು. ಕಷ್ಟಕರವಾದ ವಿಷಯಗಳನ್ನು ಹುಡುಕಲು ಪ್ರಯತ್ನಿಸಿ ಮತ್ತು ಶೀಘ್ರದಲ್ಲೇ ನೀವು ಬಹುತೇಕ ಎಲ್ಲರಿಗಿಂತ ಹೆಚ್ಚು ದೃಢವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗುತ್ತೀರಿ. ನಿಮ್ಮೆಲ್ಲರಿಗೂ ಸವಾಲು ಏನೆಂದರೆ ನಿಮ್ಮ ಕಂಫರ್ಟ್ ಝೋನ್ ಅಥವಾ ಆರಾಮ ವಲಯದಿಂದ ನಿಯಮಿತವಾಗಿ ಹೊರಬನ್ನಿ. ನಿಮ್ಮ ಡೈರಿಯನ್ನು ಹೊರತೆಗೆಯಿರಿ ಮತ್ತು ನಿಮಗೆ ಮಾಡಲು ಇಷ್ಟವಿಲ್ಲದ ಅಥವಾ ನಿಮಗೆ ಅನಾನುಕೂಲತೆಯನ್ನುಂಟು ಮಾಡುವ ಸಂಗತಿಗಳನ್ನು ಪಟ್ಟಿ ಮಾಡಿ. ವಿಶೇಷವಾಗಿ ಅವು ನಿಮಗೆ ಒಳ್ಳೆಯದು ಎಂದು ನಿಮಗೆ ತಿಳಿದಿರುವ ವಿಷಯಗಳಾಗಿರಬೇಕು. ಟೇಕಿಂಗ್ ಸೋಲ್ಸ್, ಮಾನಸಿಕ ಪ್ರಾಬಲ್ಯ. 8ನೇ ಅಧ್ಯಾಯ ಟೇಕಿಂಗ್ ಸೋಲ್ಸ್ ಎಂಬ ಪರಿಕಲ್ಪನೆಯ ಬಗ್ಗೆ ಮಾತನಾಡುತ್ತದೆ. ಇದು ವೈಫಲ್ಯಗಳು ಮತ್ತು ಮಾನಸಿಕ ದೃಷ್ಟಿಕೋನದ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಒಂದು ಪ್ರಸಿದ್ಧ ಗಾದೆ ಇದೆ: ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿಯೇ ಇರುತ್ತದೆ. ಹೌದು, ಜೀವನವು ಸಂಪೂರ್ಣವಾಗಿ ಒಂದು ಮಾನಸಿಕ ಆಟವಾಗಿದೆ. ಡೇವಿಡ್ ಗಾಗಿನ್ಸ್ ಅವರು ನೌಕಾಪಡೆಯ ಸೀಲ್ ತರಬೇತಿಯ ಅತ್ಯಂತ ಕಠಿಣವಾದ ಹೆಲಿಕ್ ಅನ್ನು ನೆನಪಿಸಿಕೊಳ್ಳುತ್ತಾರೆ. ಈ ತರಬೇತಿಯು ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಸುಟ್ಟಿಡುತ್ತದೆ ಮತ್ತು ಹೆಚ್ಚಿನ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಶಾರೀರಿಕವಾಗಿ ಸದೃಢರಾದವರು ಕೂಡ ಈ ತರಬೇತಿಯನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಹೆಲ್ವೀಕ್ ಅನ್ನು ನಿಮ್ಮ ಪಾತ್ರ, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಮನೋಧರ್ಮವನ್ನು ಪರೀಕ್ಷಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಗಾಗಿನ್ಸ್ ಪ್ರಕಾರ ಅವರು ಮತ್ತು ಅವರ ತಂಡವನ್ನು ಹುರಿದುಂಬಿಸಲು ಟೇಕಿಂಗ್ ಸೋಲ್ಸ್ ಎಂಬ ಮಾನಸಿಕ ತಂತ್ರವು ಬಹಳ ಸಂತೋಷವನ್ನು ನೀಡುತ್ತಿತ್ತು.
ಅಲ್ಲಿ ಸೈಕೋ ಸ್ಕ್ವಿಡ್ ಎಂದು ಕರೆಯಲ್ಪಡುವ ಒಬ್ಬ ಇನ್ಸ್ಟ್ರಕ್ಟರ್ ಇದ್ದರು. ಅವರು ಡೇವಿಡ್ ಮತ್ತು ಅವರ ತಂಡದ ಮೇಲೆ ಮಾನಸಿಕವಾಗಿ ಹೆಚ್ಚು ಒತ್ತಡ ಹೇರುತ್ತಿದ್ದರು. ತಂಡದ ನಾಯಕರಾಗಿದ್ದ ಗಾಗಿನ್ಸ್ ಅವರು ತಮ್ಮನ್ನು ತಾವು ಯಾವುದೇ ರೀತಿಯಲ್ಲಿ ದುರ್ಬಲ ಎಂದು ತೋರಿಸಿಕೊಳ್ಳಲು ಬಯಸಲಿಲ್ಲ. ಅವರು ತಮ್ಮ ತಂಡವನ್ನು ಪ್ರೇರೇಪಿಸಲು ಮತ್ತು ಅವರೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳಲು ಶ್ರಮಿಸಿದರು. ಕಷ್ಟದ ನಡುವೆಯೂ ಅವರು ಕಠಿಣವಾದ ವ್ಯಾಯಾಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು ಮತ್ತು ಅವರ ತಂಡವನ್ನು ಹುರಿದುಂಬಿಸಿದರು. ನೀವು ಈಗ ಸ್ಪರ್ಧಾತ್ಮಕ ಪರಿಸ್ಥಿತಿಯನ್ನು ಹುಡುಕಿ. ನಿಮ್ಮ ಮುಂದೆ ಯಾರಿದ್ದಾರೆ? ನಿಮ್ಮ ಶಿಕ್ಷಕರೇ, ನಿಮ್ಮ ಬಾಸ್, ಅಥವಾ ದ್ವೇಷಿಸುವವರೇ? ಅವರು ನಿಮ್ಮೊಂದಿಗೆ ಹೇಗೆ ವ್ಯವಹರಿಸುತ್ತಾರೆ ಎಂಬುದು ಮುಖ್ಯವಲ್ಲ. ನಿಮ್ಮ ಗೌರವವನ್ನು ಗಳಿಸಲು ಮತ್ತು ಅವರಿಗೆ ಅಸಡ್ಡೆ ತೋರಿಸಲು ಒಂದು ಮಾರ್ಗವಿದೆ, ಅದುವೇ ಶ್ರೇಷ್ಠತೆ. ನಿಮ್ಮ ಕೆಲಸದಲ್ಲಿ ನೀವು ಶ್ರೇಷ್ಠತೆಯನ್ನು ಪ್ರದರ್ಶಿಸಿದಾಗ ಯಾರು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಸಾಧ್ಯವಿಲ್ಲ. ಮನಸ್ಸಿಗೆ ತರಬೇತಿ ನೀಡುವ ಮೂಲಕ ಮನುಷ್ಯನು ತನ್ನ ಆಲೋಚನೆಗಳಿಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು ಸಾಬೀತುಪಡಿಸಲು ಹೆಲ್ವಿಕ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ನಿಮ್ಮ ಮನಸ್ಸನ್ನು ಅಸಾಧ್ಯವಾದ ಸಾಧ್ಯತೆಗಳಿಗೆ ತೆರೆಯುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸುತ್ತದೆ. ಇದನಂತರ ನೀವು ಹೆಪ್ಪುಗಟ್ಟಿದ ನೀರಿನಲ್ಲಿ ಮುಳುಗಲು ಅಥವಾ ಇಡೀ ದಿನ ಮರಳಿನ ಚೀಲಗಳನ್ನು ಹೊತ್ತುಕೊಂಡು ಓಡಲು ಹೆದರುವುದಿಲ್ಲ. ಅವರು ನಿಮ್ಮೊಂದಿಗೆ ಏನೇ ಮಾಡಿದರೂ ಅವರು ನಿಮ್ಮನ್ನು ಮಾನಸಿಕವಾಗಿ ಉಳಿಯಲು ಸಾಧ್ಯವಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ನೀವು ಇಂತಹ ಒಂದು ಬುಲೆಟ್ ಪ್ರೂಫ್, ದೃಢವಾದ ಮತ್ತು ಕಠಿಣವಾದ ಮನಸ್ಥಿತಿಯನ್ನು ಬೆಳೆಸಿಕೊಡಬೇಕು. ನಿಮ್ಮ ಎಲ್ಲಾ ಭಯಗಳು ಮತ್ತು ಅಸುರಕ್ಷಿತ ಭಾವನೆಗಳ ಮೂಲವನ್ನು ತಲುಪುವ ಅವಶ್ಯಕತೆ ಇದೆ. ಒಂದು ಸಮಯದಲ್ಲಿ ಗಾಗಿನ್ಸ್ ಅವರ ಕಾಲು ಮುರಿದಿತ್ತು. ಅವರ ಬೋಧಕರು ಆಘಾತಕ್ಕೊಳಗಾಗಿದ್ದರು. ಗಾಗಿನ್ಸ್ ಅವರು ಎಂದಿಗೂ ಹೆಲ್ವಿಕ್ ಅನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಎಂದು ಎಲ್ಲರೂ ಭಾವಿಸಿದರು. ಆದರೆ ಗಾಗಿನ್ಸ್ ಅವರಿಂದ ಒಂದು ಷರತ್ತನ್ನು ತೆಗೆದುಕೊಂಡರು. ನಾನು ಅದನ್ನು ಪೂರ್ಣಗೊಳಿಸಬಲ್ಲೆ ಎಂದು ಅವರು ಎಲ್ಲರಿಗೂ ಸಾಬೀತುಪಡಿಸಿದರು. ಅವರಿಗೆ ಸವಾಲುಗಳು ಬೇಕಾಗಿದ್ದವು. ಅವರು ಆ ಸವಾಲುಗಳಿಗೆ ಹಸಿವಿನಿಂದ ಕಾಯುತ್ತಿದ್ದರು ಮತ್ತು ಆ ಸವಾಲುಗಳನ್ನು ಅವರು ತಮ್ಮ ಕೈಯಾರೆ ಸ್ವೀಕರಿಸಿದರು. ಅವರು ಕಷ್ಟಗಳನ್ನು ತಾವು ಬಯಸಿದ ವಿಷಯದಂತೆ ನೋಡುತ್ತಿದ್ದರು. ಒಬ್ಬ ನಿಜವಾದ ನಾಯಕನ ಲಕ್ಷಣವೇ ಇದಾಗಿದೆ ಎಂದು ಗಾಗಿನ್ಸ್ ಹೇಳುತ್ತಾರೆ. ಅವರು ತಾವು ಮಾಡುವ ಪ್ರತಿಯೊಂದು ವಿಷಯದಲ್ಲೂ ತಮ್ಮ ಛಾಪನ್ನು ಮುಗಿಸುತ್ತಾರೆ. ನೋವನ್ನು ಒಂದು ನೈಸರ್ಗಿಕ ಪ್ರಕ್ರಿಯೆಯಂತೆ ಸ್ವೀಕರಿಸಿ. ಎಂದಿಗೂ ಬಿಟ್ಟುಕೊಡಲು ಅಥವಾ ಹಿಂತಿರುಗಲು ನಿರಾಕರಿಸಿ. ನೀವು ಸುಧಾರಿಸಲು ಬಯಸುವ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶ್ರಮ ಮತ್ತು ಘರ್ಷಣೆಯನ್ನು ಹಾಕಬೇಕು. ನಿಮ್ಮ ತ್ಯಾಗಗಳು ನಿಮ್ಮ ಕಥೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತವೆ. ದೃಶ್ಯೀಕರಣ ಮತ್ತು ಕುಕ್ಕಿ ಜಾರ್. ವಿಜುವಲೈಸೇಷನ್ ಅಂಡ್ ಕುಕ್ಕಿ ಜಾರ್. ಪ್ರಪಂಚವನ್ನು ಬದಲಾಯಿಸುವ ವಿಷಯಗಳ ಬಗ್ಗೆ ಯೋಚಿಸಿ. ಒಂದು ಗುರಿಯನ್ನು ನಿಗದಿಪಡಿಸಿ ಮತ್ತು ಅದನ್ನು ಸಾಧಿಸುವುದನ್ನು ಅಥವಾ ಅದನ್ನು ಜಯಿಸುವುದನ್ನು ದೃಶ್ಯೀಕರಿಸಿ. ನಿಮ್ಮ ಯಶಸ್ಸು ಹೇಗಿರುತ್ತದೆ ಮತ್ತು ಅದನ್ನು ಸಾಧಿಸಿದಾಗ ನಿಮಗೆ ಹೇಗೆನಿಸುತ್ತದೆ ಎಂಬುದನ್ನು ಕಲ್ಪಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಅಡೆತಡೆಗಳು ಮತ್ತು ಸೋಲುಗಳನ್ನು ಸಹ ದೃಶ್ಯೀಕರಿಸಿ. ಹೊಣೆಗಾರಿಕೆಯ ಕನ್ನಡಿಯ ಮೂಲಕ ಪ್ರತಿದಿನವೂ ನಿಮ್ಮ ಆಂತರಿಕ ಟೀಕಾಕಾರನೊಂದಿಗೆ ನೀವು ಹೋರಾಡುತ್ತೀರಿ. ನೀವು ಅಸಾಧ್ಯವೆಂದು ಭಾವಿಸಿದ್ದ ಒಂದು ಕೆಲಸವನ್ನು ಮಾಡಿ ಮತ್ತು ಒಂದು ನಿರ್ದಿಷ್ಟ ಗುರಿಯ ಕಡೆಗೆ ನಿಮ್ಮನ್ನು ಏಕೆ ತಳ್ಳುತ್ತಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. 40% ನಿಯಮ, ದಿ 40% ರೂಲ್. ಈಗ ಗಾಗಿನ್ಸ್ ಅವರು ಬಳಸುತ್ತಿದ್ದ ಮತ್ತೊಂದು ಮಾನಸಿಕ ತಂತ್ರವಾದ 40% ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. 6 ತಿಂಗಳಿಂದ 1 ಮೈಲಿಯನ್ನು ಓಡದಿದ್ದರೂ ಗಾಗಿನ್ಸ್ ಅವರು ಒಂದು ರನ್ನಿಂದ ತಮ್ಮ ದಾಖಲೆಯನ್ನು ಮುರಿಯಲು ಪ್ರಯತ್ನಿಸಿದರು. ಅವರು ನೌಕಾಪಡೆಯ ಸೀಲ್ ತರಬೇತಿಯ ಒಂದು ಭಾಗವಾಗಿದ್ದರು. ಅವರು ಶಾರೀರಿಕವಾಗಿ ಸದೃಢರಾಗಿದ್ದರು, ಆದರೆ ಯಾವುದೇ ರೀತಿಯಲ್ಲಿ ಮ್ಯಾರಥಾನ್ ಓಟಗಾರರಾಗಿರಲಿಲ್ಲ. ಈ ಅಧ್ಯಾಯದಲ್ಲಿ ಗಾಗಿನ್ಸ್ ಅವರು 40% ನಿಯಮ ಎಂದು ಕರೆಯಲ್ಪಡುವ ತಂತ್ರದ ಬಗ್ಗೆ ವಿವರಿಸುತ್ತಾರೆ. ಇದು ಹೋರಾಟದ ಸಮಯದಲ್ಲಿ ನಿಮ್ಮ ಹಿಂದಿನ ಗೆಲುವುಗಳನ್ನು ನೆನೆಸಿಕೊಳ್ಳುವ ಮೂಲಕ ನಿಮ್ಮನ್ನು ಪ್ರೇರೇಪಿಸುವ ತಂತ್ರವಾಗಿದೆ. ಕುಕ್ಕಿ ಜಾರ್ ತಂತ್ರ. ನೀವು ಇದುವರೆಗೆ ಸಾಧಿಸಿದ ವಿಜಯಗಳು, ಜಯಿಸಿದ ಸವಾಲುಗಳು ಮತ್ತು ನೀವು ಜಯಿಸಿದ ಕಷ್ಟಗಳ ಪಟ್ಟಿಯನ್ನು ಮಾಡಿ. ಈ ಪಟ್ಟಿಯು ನಿಮಗೆ ಒಂದು ಕಣಜದಂತೆ ಕಾರ್ಯನಿರ್ವಹಿಸುತ್ತದೆ. ನೀವು ಕಷ್ಟದಲ್ಲಿರುವಾಗ ನೀವು ಜೀವನದಲ್ಲಿ ಎಷ್ಟು ಸಾಧಿಸಿದ್ದೀರಿ ಎಂಬುದನ್ನು ಇದು ನಿಮಗೆ ನೆನಪಿಸುತ್ತದೆ ಮತ್ತು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನಿಮ್ಮ ಎಲ್ಲಾ ಹಿಂದಿನ ಗೆಲುವುಗಳನ್ನು ಸಂಗ್ರಹಿಸಿ. ಅವುಗಳು ಎಷ್ಟು ದೊಡ್ಡವು ಅಥವಾ ಚಿಕ್ಕವು ಎಂಬುದರ ಬಗ್ಗೆ ಚಿಂತಿಸಬೇಡಿ. ವಿಜಯಗಳು ಮಾತ್ರವಲ್ಲ, ನೀವು ಜಯಿಸಿದ ಕಷ್ಟಗಳನ್ನು ಸಹ ಬರೆಯಿರಿ. ನಮ್ಮಲ್ಲಿರುವ ಅತ್ಯಂತ ಶಕ್ತಿಶಾಲಿ ಸಾಧನವೆಂದರೆ ನಮ್ಮ ಮನಸ್ಸು. ನಾವು ಸಾಮಾನ್ಯವಾಗಿ ನಮ್ಮ ಅತ್ಯುತ್ತಮ ಕೆಲಸಕ್ಕಿಂತ ಕಡಿಮೆ ಸಾಧನೆಗಳಿಗೆ ಹೊಂದಿಕೊಳ್ಳುತ್ತೇವೆ. ಕೆಲಸದಲ್ಲಿ, ಶಾಲೆಯಲ್ಲಿ, ಸಂಬಂಧಗಳಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲೆಡೆ ನಾವು ನಮ್ಮ ಸಾಮರ್ಥ್ಯಕ್ಕೆ ಹೊಂದಿಕೊಳ್ಳುತ್ತೇವೆ ಮತ್ತು ನಮ್ಮ ಮಕ್ಕಳಿಗೆ ಕೂಡ ಅವರು ತಮ್ಮ ಶ್ರೇಷ್ಠತೆಯ ಬಗೆಗೆ ಸುಲಭವಾಗಿ ಹೊಂದಿಕೊಳ್ಳಲು ಕಲಿಸುತ್ತೇವೆ. ಇದು ಸಮುದಾಯದಲ್ಲಿ ಮತ್ತು ಸಮಾಜದಲ್ಲಿ ಗುಣಿಸಿ ಪ್ರತಿಫಲಿಸುತ್ತದೆ. ಗಾಗಿನ್ಸ್ ಹೇಳುತ್ತಾರೆ, ನನಗೆ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು 3 ಗಂಟೆಯೊಳಗೆ ನನ್ನ ಕಾರ್ಡಿಯೋ ವ್ಯಾಯಾಮವನ್ನು ಮುಗಿಸಿ ಕೆಲಸಕ್ಕೆ ಹೋಗಲು ಇಷ್ಟ. ನನ್ನ ಸಹೋದ್ಯೋಗಿಗಳು ತಮ್ಮ ಕಾಫಿಯನ್ನು ಕೂಡ ಮುಗಿಸಿದಾಗ ನಾನು ಕೆಲಸದಲ್ಲಿ ಇರುತ್ತೇನೆ. ಇದು ನನಗೆ ಮಾನಸಿಕ ಅಂಚನ್ನು ನೀಡುತ್ತದೆ, ಉತ್ತಮವಾದ ಆತ್ಮವಿಶ್ವಾಸವನ್ನು ನೀಡುತ್ತದೆ ಮತ್ತು ಇದು ನನ್ನನ್ನು ಉತ್ತಮ ಬೋಧಕನನ್ನಾಗಿ ಮಾಡಿದೆ. ಬೆಳಿಗ್ಗೆ ಬೇಗ ಎಚ್ಚರಗೊಳ್ಳುವುದು ನಿಮ್ಮ ಜೀವನದ ಎಲ್ಲ ಅಂಶಗಳಲ್ಲಿ ನಿಮ್ಮನ್ನು ಉತ್ತಮಗೊಳಿಸುತ್ತದೆ. ದೈಹಿಕ ತರಬೇತಿಯಲ್ಲಿ ಬಹಳಷ್ಟು ನೋವು ಮತ್ತು ಸಂಕಷ್ಟವಿದೆ. ಈ ಕಾರಣದಿಂದ ಇದು ನಿಮ್ಮ ಆಂತರಿಕ ಮಾತುಕತೆಯನ್ನು ನಿಯಂತ್ರಿಸಲು ಒಂದು ಮೂಲ ತರಬೇತಿಯಾಗುತ್ತದೆ. ನಿರಂತರವಾಗಿ ನಿಮ್ಮನ್ನು ದೈಹಿಕವಾಗಿ ತಳ್ಳುವುದರಿಂದ ನೀವು ಪಡೆಯುವ ಮಾನಸಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವು ನಿಮ್ಮ ಜೀವನದ ಇತರ ಅಂಶಗಳಲ್ಲಿ ನಿಮ್ಮನ್ನು ಎತ್ತಿ ಹಿಡಿಯುತ್ತದೆ. ಅಂತಿಮವಾಗಿ ಹೇಳಬೇಕೆಂದರೆ, ಜೀವನವು ಒಂದು ದೊಡ್ಡ ಮಾನಸಿಕ ಆಟವಾಗಿದೆ. ನೀವು ಯಾರ ವಿರುದ್ಧ ಆಡುತ್ತಿದ್ದೀರೋ ಅದು ನೀವೇ. ಆದ್ದರಿಂದ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಿ. ಬೇಗ ಎದ್ದು ಸ್ವಲ್ಪ ದೈಹಿಕ ತರಬೇತಿಯನ್ನು ಮಾಡಿ. ಇದು ನಿಮ್ಮನ್ನು ಸದೃಢಗೊಳಿಸುತ್ತದೆ ಮತ್ತು ನಿಮ್ಮ ಸಮುದಾಯಕ್ಕೂ ಬಲವನ್ನು ನೀಡುತ್ತದೆ. ಗಾಗಿನ್ಸ್ ಹೇಳುತ್ತಾರೆ, ನನ್ನ ಯಶಸ್ಸಿನಲ್ಲಿ ಕಠಿಣ ಪರಿಶ್ರಮವು ಏಕೈಕ ಮತ್ತು ಪ್ರಮುಖ ಭಾಗವಾಗಿದೆ. ಉಳಿದೆಲ್ಲವೂ ದ್ವಿತೀಯಕವಾಗಿದೆ. ಕೆಲಸದ ವಿಷಯಕ್ಕೆ ಬಂದಾಗ, ಅದು ಜಿಮ್ನಲ್ಲಿರಲಿ ಅಥವಾ ಹಡಗಿನಲ್ಲಿರಲಿ, ಕೇವಲ 40% ಮಾತ್ರ ಪ್ರಯತ್ನ ಹಾಕುತ್ತಾರೆ. ಅವರ ಪ್ರಕಾರ 40 ಗಂಟೆಗಳ ಕೆಲಸದ ವಾರ ಎಂದರೆ ಕೇವಲ 40%. 40 ಗಂಟೆಗಳ ಕೆಲಸದ ವಾರಕ್ಕೆ ತೃಪ್ತರಾಗುವುದು ಒಂದು ರೀತಿಯ ಸಾಧಾರಣ ಮನಸ್ಥಿತಿ.
ಒಂದು ವಾರದಲ್ಲಿ 168 ಗಂಟೆಗಳಿವೆ. ಇದರರ್ಥ ನಿಮ್ಮ ಕೆಲಸದಲ್ಲಿ ಹೆಚ್ಚುವರಿ ಸಮಯವನ್ನು ಹಾಕಲು ನಿಮಗೆ ಇನ್ನೂ ಹಲವಾರು ಗಂಟೆಗಳಿವೆ. ಇದರರ್ಥ ನಿಮ್ಮ ನಾಯಕತ್ವವನ್ನು ಹಗುರಗೊಳಿಸುವುದು ಅಥವಾ ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಅಲ್ಲ. ಇದರರ್ಥ ನಿಮ್ಮ ಜೀವನದ ಪ್ರತಿಯೊಂದು ದಿನವನ್ನು 24 ಗಂಟೆಗಳ ಮಿಷನ್ನಂತೆ ಪರಿಗಣಿಸುವುದು. ಹೆಚ್ಚಿನ ಜನರು ತಮ್ಮ ದಿನದ 4 ರಿಂದ 5 ಗಂಟೆಗಳನ್ನು ವ್ಯರ್ಥ ಮಾಡುತ್ತಾರೆ. ನೀವು ಇದನ್ನು ಗುರುತಿಸಿ ಬಳಸಲು ಬಯಸಿದರೆ ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುವ ಹಾದಿಯಲ್ಲಿ ನೀವು ಇರುತ್ತೀರಿ. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಮಲ್ಟಿಟಾಸ್ಕರ್ ಆಗುವ ಬದಲು ನಿಮ್ಮ ದಿನವನ್ನು ಆದ್ಯತೆಯ ಪಟ್ಟಿಗಳಲ್ಲಿ ಆಯೋಜಿಸಿ. ಮೊದಲ ವಾರದಲ್ಲಿ ನಿಮ್ಮ ಇಡೀ ವಾರಕ್ಕೆ ಸಂಪೂರ್ಣ ವಿವರಗಳನ್ನು ನೀಡಿ. ಒಂದು ವಿಷಯದ ಮೇಲೆ ನೀವು ಎಷ್ಟು ಸಮಯವನ್ನು ಕಳೆಯುತ್ತೀರಿ ಎಂಬುದನ್ನು ನಿಗದಿಪಡಿಸಿ. ಎರಡನೇ ವಾರದಲ್ಲಿ ನೀವು 24 ಗಂಟೆಗಳ ಕಾರ್ಯಾಚರಣೆಯನ್ನು ಮಾಡಿ. ನಿಮ್ಮ ನಿದ್ರೆಯನ್ನು ತ್ಯಾಗ ಮಾಡದೆ ನಿಮ್ಮ ಸಮಯವನ್ನು ಗರಿಷ್ಠಗೊಳಿಸುವ ಒಂದು ಅಂದಾಜು ಪಟ್ಟಿಯನ್ನು ರಚಿಸಿ ಮತ್ತು ಪ್ರತಿ ಕೆಲಸವನ್ನು 15 ರಿಂದ 20 ನಿಮಿಷಗಳ ಬ್ಲಾಕ್ಗಳಲ್ಲಿ ಇರಿಸಿ. ಪ್ರತಿಯೊಂದು ವಿಷಯದ ಮೇಲೆ ಸಂಪೂರ್ಣ ಗಮನವನ್ನು ಇರಿಸಿ ಮತ್ತು ಟೈಮ್ ಸ್ಟ್ಯಾಂಪ್ಗಳ ಟಿಪ್ಪಣಿಗಳನ್ನು ಮಾಡಿ. ಮೂರನೇ ವಾರದಲ್ಲಿ ನಿಮ್ಮ ನಿದ್ರೆಗೆ ಧಕ್ಕೆಯಾಗದಂತೆ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಪರಿಪೂರ್ಣ ವೇಳಾಪಟ್ಟಿ ನಿಮ್ಮ ಬಳಿ ಇರಬೇಕು. ಶೂನ್ಯದಿಂದ ಮತ್ತೆ ಶುರು ಮಾಡಿ. ಸ್ಟಾರ್ಟ್ ಫ್ರಮ್ ಝೀರೋ. ಗಾಗನ್ಸ್ ಅವರಿಗೆ ರೇಂಜ್ ಸ್ಕೂಲ್ಗೆ ಹೋಗಲು ತುಂಬಾ ಇಷ್ಟವಾಗುತ್ತಿತ್ತು, ಏಕೆಂದರೆ ಹೊರಗಿನ ಜಗತ್ತಿನಲ್ಲಿ ಏನೇ ಇರಲಿ ನೀವು ನಿಮ್ಮೊಳಗೆ ಮತ್ತೆ ಮೊದಲಿನಿಂದ ಎಲ್ಲವನ್ನೂ ಪ್ರಾರಂಭಿಸಬೇಕು. ನಾವು ಜೀವನದಲ್ಲಿ ಏನೇ ಸಾಧಿಸಿದ್ದರೂ ನಾವು ಎಂದಿಗೂ ತೃಪ್ತರಾಗುವುದಿಲ್ಲ. ಜೀವನವು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ನಾವು ಉತ್ತಮವಾಗುತ್ತಿರಬೇಕು ಅಥವಾ ಕೆಟ್ಟದಾಗುತ್ತಿರಬೇಕು. ನಾವು ನಮ್ಮ ಗೆಲುವುಗಳನ್ನು ಖಂಡಿತವಾಗಿಯೂ ಆಚರಿಸಬೇಕು, ಆದರೆ ಅದು ಕೇವಲ ಒಂದು ಬಾರಿ ಮಾತ್ರ. ತಕ್ಷಣವೇ ನಾವು ಹೊಸ ದೊಡ್ಡ ಗುರಿಗಳನ್ನು ಮಾಡಿಕೊಳ್ಳಬೇಕು ಮತ್ತು ಮುಂದಿನ ದಿನ ಮತ್ತೆ ಶೂನ್ಯದಿಂದ ಪ್ರಾರಂಭಿಸಬೇಕು. ನಿಮ್ಮ ಸುತ್ತಮುತ್ತಲಿನ ಜನರಕ್ಕಿಂತ ಉತ್ತಮವಾಗಲು ನಿಮಗೆ ಏನು ಸಾಧ್ಯವೋ ಅದನ್ನು ಮಾಡಿ. ನಿಮ್ಮ ಸುತ್ತಮುತ್ತಲಿನ ಜನರು ಈಗಾಗಲೇ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ನಂಬರ್ 1 ಆಗಲು ಏನು ಮಾಡಬೇಕು ಅದನ್ನು ಮಾಡಲು ನೀವು ಪ್ರಯತ್ನಿಸಬೇಕು. ಕಾರ್ಯಾನಂತರದ ವರದಿ ಆಫ್ಟರ್ ಆಕ್ಷನ್ ರಿಪೋರ್ಟ್ AAR. ಗಾಗಿನ್ಸ್ ಅವರು ತಮ್ಮ ಮಿಲಿಟರಿ ಕಾಲೇಜಿನ ಇಂಟರ್ಮೀಡಿಯೇಟ್ ಹಂತವನ್ನು ಪಾಸು ಮಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರು ಕೆಲವೊಂದು ವಿಷಯಗಳ ಮೇಲೆ ಗಮನಹರಿಸಲು ವಿಫಲರಾದರು. ಅವರು ವಿಶ್ವ ದಾಖಲೆಯನ್ನು ಮುರಿಯಲು ವಿಫಲರಾದಾಗ ಅವರು ತಕ್ಷಣವೇ ಕಾರ್ಯಾನಂತರದ ವರದಿಯನ್ನು ಸಿದ್ಧಪಡಿಸಿದರು. ನೀವು ಒಂದು ಮಿಷನ್ನಲ್ಲಿ ಯಶಸ್ವಿಯಾಗಿದ್ದೀರಾ ಅಥವಾ ವಿಫಲರಾಗಿದ್ದೀರಾ ಎಂಬುದು ಮುಖ್ಯವಲ್ಲ. ನಿಮ್ಮ ಕೆಲಸದ ಮರಣೋತ್ತರ ಪರೀಕ್ಷೆ ಮಾಡುವುದು ಅತ್ಯಗತ್ಯ, ಏಕೆಂದರೆ ಇದು ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ನಾವು ಕೇಳಲು ಇಷ್ಟಪಡುವ ವಿಷಯಗಳನ್ನು ಹೇಳುವ ಜನರಿಂದ ನಾವು ಜಾಗರೂಕರಾಗಿರಬೇಕು. ಅದೇ ಸಮಯದಲ್ಲಿ ನಾವು ಅಸಾಧ್ಯವಾದದ್ದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಅವರು ನಮಗೆ ಭಾವನೆ ಮೂಡಿಸಬಾರದು. ವೈಫಲ್ಯಗಳು ಯಶಸ್ಸಿಗೆ ಒಂದು ಮೆಟ್ಟಿಲುಗಳಾಗಿವೆ. ಹೆಚ್ಚಿನ ಯುದ್ಧಗಳು ನಮ್ಮ ಮನಸ್ಸಿನಲ್ಲೇ ಸೋಲುತ್ತವೆ ಮತ್ತು ಗೆಲ್ಲಲ್ಪಡುತ್ತವೆ. ನಾವು ನಮ್ಮೊಂದಿಗಿದ್ದಾಗ ನಾವು ಒಬ್ಬಂಟಿಯಾಗಿರುವುದಿಲ್ಲ. ನಮ್ಮ ಆಲೋಚನೆಗಳು ನಮ್ಮೊಂದಿಗಿರುತ್ತವೆ. ನಿಮ್ಮನ್ನು ನಾಶಪಡಿಸದಂತೆ ಈ ಆಲೋಚನೆಗಳ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಗಮನ ಕೊಡಿ. 1950ರಲ್ಲಿ ರೋಜರ್ ಬ್ಯಾನಿಸ್ಟರ್ ಅವರು 4 ನಿಮಿಷಗಳಲ್ಲಿ 1 ಮೈಲಿ ಓಟವನ್ನು ಪೂರ್ಣಗೊಳಿಸುವ ದಾಖಲೆಯನ್ನು ಮುರಿಯಲು ಪ್ರಯತ್ನಿಸುತ್ತಿದ್ದಾಗ ತಜ್ಞರು ಅದು ಅಸಾಧ್ಯವೆಂದು ಹೇಳಿದರು. ಆದರೆ ಇದು ಬ್ಯಾನಿಸ್ಟರ್ ಅವರನ್ನು ತಡೆಯಲಿಲ್ಲ. ಅವರು ಒಂದರ ನಂತರ ಒಂದಂತೆ ಸೋತರು, ಆದರೆ ಅವರು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದ್ದರು. ಮತ್ತು ಐತಿಹಾಸಿಕವಾಗಿ 1954 ಮೇ 6ರಂದು ಅವರು 3 ನಿಮಿಷ 46 ಸೆಕೆಂಡುಗಳಲ್ಲಿ ಈ ಓಟವನ್ನು ಪೂರ್ಣಗೊಳಿಸಿದಾಗ ಅವರು ದಾಖಲೆಯನ್ನು ಮುರಿಯುವುದು ಮಾತ್ರವಲ್ಲದೆ ಇದು ಸಾಧ್ಯ ಎಂದು ಅನೇಕ ಜನರಿಗೆ ದಾರಿ ತೆರೆದರು. 6 ವರ್ಷಗಳ ನಂತರ ಅವರ ದಾಖಲೆಯನ್ನು ಮುರಿಯಲಾಯಿತು ಮತ್ತು ಈಗ 1000ಕ್ಕೂ ಹೆಚ್ಚು ಜನರು ಈ ಸಾಧನೆಯನ್ನು ಮಾಡಿದ್ದಾರೆ. ಇದನ್ನು ಒಮ್ಮೆ ಮಾನವ ಸಾಮರ್ಥ್ಯವನ್ನು ಮೀರಿದ್ದು ಎಂದು ಪರಿಗಣಿಸಲಾಗಿತ್ತು. ನಿಮ್ಮ ಸ್ವಯಂ ಮೌಲ್ಯಮಾಪನ ಮತ್ತು ಮುಂದಿನ ಪ್ರಯತ್ನ. ನಿಮ್ಮ ಎಲ್ಲಾ ವೈಫಲ್ಯಗಳನ್ನು ಬರೆಯಿರಿ. ನಿಮ್ಮ ವೈಫಲ್ಯಗಳಿಂದ ಬಂದ ಎಲ್ಲಾ ಸಕಾರಾತ್ಮಕ ವಿಷಯಗಳನ್ನು ಬರೆಯಲು ಮರೆಯಬೇಡಿ. ನಿಮ್ಮ ಸವಾಲುಗಳನ್ನು ನೀವು ಹೇಗೆ ಜಯಿಸಿದ್ದೀರಿ ಎಂಬುದನ್ನು ನೆನಪಿಸಿಕೊಳ್ಳಿ ಮತ್ತು ನೀವು ಸುಧಾರಿಸಬಹುದಾದ ವಿಷಯಗಳ ಪಟ್ಟಿಯನ್ನು ಮಾಡಿ. ಇದೇ ನಿಮ್ಮ ಕಾರ್ಯಾನಂತರದ ವರದಿ. ನಿಮ್ಮ ಕ್ಯಾಲೆಂಡರ್ಗೆ ಹೋಗಿ ಮತ್ತು ಸಾಧ್ಯವಾದಷ್ಟು ಬೇಗ ಮುಂದಿನ ಪ್ರಯತ್ನವನ್ನು ನಿಗದಿಪಡಿಸಿ. ಬೌದ್ಧರ ಒಂದು ಪ್ರಸಿದ್ಧ ಹೇಳಿಕೆಯಿದೆ, ಜೀವನವು ದುಃಖಕರವಾಗಿದೆ. ಡೇವಿಡ್ ಗಾಗಿನ್ಸ್ ಮತ್ತು ನೀವು ಕೂಡ ಇದರ ಅರ್ಥವನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡಿದ್ದೀರಿ. ಈ ಜಗತ್ತಿನಲ್ಲಿ ಬದುಕಲು ನಾವು ಮುರಿದ ಕನಸುಗಳು, ದುಃಖ ಮತ್ತು ನಷ್ಟದೊಂದಿಗೆ ಹೋರಾಡಲೇಬೇಕು. ಪ್ರತಿದಿನವೂ ಈ ಜಗತ್ತು ನಿಮ್ಮ ವಿಶೇಷತೆಯನ್ನು ಸವಾಲು ಹಾಕಲು ಕಾಯುತ್ತಿದೆ ಮತ್ತು ಈ ನೋವು ಖಂಡಿತವಾಗಿಯೂ ನಿಮಗೆ ಸಂಭವಿಸಲಿದೆ. ನೀವು ಅದನ್ನು ತಡೆಯಲು ಸಾಧ್ಯವಿಲ್ಲ ಮತ್ತು ಇದು ನಿಮಗೆ ತಿಳಿದಿದೆ. ನಿಮ್ಮನ್ನು ಮುರಿಯುವುದು ಹೊರಗಿನ ಶಬ್ದವಲ್ಲ, ನೀವೇ ನಿಮಗೆ ಏನು ಹೇಳ್ತೀರಿ ಎಂಬುದು ಮುಖ್ಯ. ನೀವು ಬಿಟ್ಟುಕೊಡುವ ಬಗ್ಗೆ ಅಥವಾ ಸೋಲುವ ಬಗ್ಗೆ ಯೋಚಿಸಿದಾಗ ನಿಮ್ಮನ್ನು ನೀವೇ ಪ್ರಶ್ನಿಸಿ, ನಾನು ಬಿಟ್ಟುಕೊಡದಿದ್ದರೆ ಏನು? ನಾನು ಎಲ್ಲ ಅಡೆತಡೆಗಳನ್ನು ನಿರಾಕರಿಸಿದರೆ ಏನು? ನಾನು ನನ್ನನ್ನು ತಳ್ಳುತ್ತಲೇ ಇದ್ದರೆ ಏನು? ನಂತರ ನಿಮ್ಮೊಳಗಿನ ದೈತ್ಯ ನಿಮಗೆ ಏನು ಹೇಳುತ್ತದೆ ಎಂಬುದನ್ನು ನೋಡಿ. ನೀವು ಖಂಡಿತವಾಗಿಯೂ ದೃಢನಿಶ್ಚಯದಿಂದ ಹೊರಬರುತ್ತೀರಿ. ನಿಮ್ಮ ಜೀವನದ ಎಲ್ಲಾ ಅಂಶಗಳಲ್ಲಿ ಈ ಯಾವತ್ತಿಗೂ ಸೋಲದಿರುವ ಮನೋಭಾವವನ್ನು ಬಳಸಿ. ಸಂಕಟವನ್ನು ಹುಡುಕಿ ನೋವನ್ನು ಪ್ರೀತಿಸಿ. ಆತ್ಮೀಯರೇ, ನೋವನ್ನು ಹುಡುಕಿ ಸಂಕಟವನ್ನು ಪ್ರೀತಿಸಿ. ಗಾಗಿನ್ಸ್ ಹೇಳುತ್ತಾರೆ, ಅದಕ್ಕಾಗಿಯೇ ನಾನು ಸಂಕಟವನ್ನು ಪ್ರೀತಿಸುವ ಮಾರ್ಗವನ್ನು ಕಂಡುಕೊಂಡೆ. ಮತ್ತು ಅಂತಿಮವಾಗಿ, ಗ್ರಹದ ಮೇಲಿನ ಅತ್ಯಂತ ದುರ್ಬಲ ವ್ಯಕ್ತಿಯಿಂದ ಗ್ರಹದ ಮೇಲಿನ ಅತ್ಯಂತ ಗಟ್ಟಿಯಾದ ರೂಪಕ್ಕೆ ನಾನು ನನ್ನನ್ನು ಪರಿವರ್ತಿಸಿದೆ. ಕೆಟ್ಟ ಪರಿಸ್ಥಿತಿಗಳು ಅತ್ಯುತ್ತಮ ತರಬೇತಿ ಪರಿಸ್ಥಿತಿಗಳಾಗಿದ್ದವು. ಅಂದಿನಿಂದ ಡೇವಿಡ್ ಗಾಗಿನ್ಸ್ ಹೇಳುತ್ತಾರೆ, ನಾನು ನನ್ನನ್ನು ಅಸ್ವಸ್ಥತೆಯನ್ನು ಪ್ರೀತಿಸಲು ಮೆದುಳಿಗೆ ತರಬೇತಿ ನೀಡಿದೆ. ಹೊರಗೆ ಮಳೆ ಬರುತ್ತಿದ್ದರೆ ನಾನು ಓಡಲು ಹೋಗುತ್ತೇನೆ. ಹೊರಗೆ ಹಿಮ ಬೀಳುತ್ತಿದ್ದರೆ ನನ್ನ ಮನಸ್ಸು ಹೇಳುತ್ತದೆ, ನಿಮ್ಮ ಬೂಟುಗಳನ್ನು ಧರಿಸಿ ಮತ್ತು ಓಡಲು ಸಿದ್ಧರಾಗಿ.
ನಿಮ್ಮ ಮನಸ್ಸನ್ನು ನೀವು ಮಾತ್ರ ಕರಗತ ಮಾಡಿಕೊಳ್ಳಬಹುದು. ನಿಮ್ಮ ಸಾಮರ್ಥ್ಯಗಳನ್ನು ಮೀರಿದೆ ಎಂದು ಜನರು ಭಾವಿಸುವ ಸಾಧನೆಗಳನ್ನು ಮಾಡಲು ಇದು ಅಗತ್ಯವಿದೆ. ದುರ್ಬಲರಾಗಿದ್ದಾಗ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಇರಲಿ, ಅದು ತೆರಿಗೆಯಾಗಲಿ, ನಿರಾಶೆಯಾಗಲಿ ಅಥವಾ ಖಿನ್ನತೆಯಾಗಲಿ, ಈ ಎಲ್ಲಾ ಸವಾಲುಗಳು ನಿಮ್ಮನ್ನು ಪರಿವರ್ತಿಸುವ ಶಕ್ತಿಯನ್ನು ನೀಡುತ್ತವೆ. ಈ ಪರಿವರ್ತನೆಯು ನಿಮ್ಮಲ್ಲಿ ಅಚಲವಾದ ಆತ್ಮವಿಶ್ವಾಸವನ್ನು ತರುತ್ತದೆ. ವೈಯಕ್ತಿಕ ಹೊಣೆಗಾರಿಕೆ ಮತ್ತು ಆತ್ಮಗೌರವ. ಗಾಗಿನ್ಸ್ ಅವರು ಪದವಿ ಪಡೆದಾಗ ಅವರು ಬೆಳೆಸಿಕೊಂಡ ಆತ್ಮವಿಶ್ವಾಸವು ಪರಿಪೂರ್ಣ ಕುಟುಂಬದಿಂದ ಬಂದಿದ್ದಲ್ಲ ಎಂದು ಅವರಿಗೆ ತಿಳಿದಿತ್ತು. ಅಥವಾ ಇದು ದೈವದತ್ತವಾದ ಪ್ರತಿಭೆ ಕೂಡ ಆಗಿರಲಿಲ್ಲ. ಇದು ವೈಯಕ್ತಿಕ ಹೊಣೆಗಾರಿಕೆಯಿಂದ ಬಂದಿತ್ತು. ಅದು ಅವರಿಗೆ ಸ್ವಯಂ ಗೌರವವನ್ನು ನೀಡಿತು. ಮತ್ತು ಆತ್ಮಗೌರವವು ಯಾವಾಗಲೂ ಮುಂದಿನ ಮಾರ್ಗವನ್ನು ತೋರಿಸುತ್ತದೆ. ಅವರು 5 ಗಂಟೆಗೆ ಎದ್ದು 3 ಗಂಟೆಯೊಳಗೆ ಕಾರ್ಡಿಯೋ ಮಾಡಿ ಕೆಲಸಕ್ಕೆ ಹೋಗುವುದನ್ನು ಇಷ್ಟಪಡುತ್ತಾರೆ. ಇದು ಅವರಿಗೆ ಮಾನಸಿಕ ಅಂಚನ್ನು, ಉತ್ತಮವಾದ ಸ್ವಯಂ ಅರಿವನ್ನು ಮತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಇದು ಅವರನ್ನು ಉತ್ತಮ ಬೋಧಕರನ್ನಾಗಿ ಮಾಡಿತು. ಬೆಳಗ್ಗೆ ಬೇಗ ಎಚ್ಚರಗೊಳ್ಳುವುದು ನಿಮ್ಮ ಜೀವನದ ಎಲ್ಲ ಅಂಶಗಳಲ್ಲಿ ನಿಮ್ಮನ್ನು ಉತ್ತಮಗೊಳಿಸುತ್ತದೆ. ನಿಮಗೆ ಅನಾನುಕೂಲತೆಯನ್ನುಂಟು ಮಾಡುವ ವಿಷಯಗಳನ್ನು ಮೊದಲು ಮಾಡಿ. ನಿಮ್ಮ ಡೈರಿಯನ್ನು ಹೊರತೆಗೆಯಿರಿ ಮತ್ತು ನಿಮಗೆ ಇಷ್ಟವಿಲ್ಲದ ಅಥವಾ ನಿಮಗೆ ಅನಾನುಕೂಲತೆಯನ್ನುಂಟು ಮಾಡುವ ವಿಷಯಗಳನ್ನು ಬರೆಯಿರಿ. ವಿಶೇಷವಾಗಿ ಅವು ನಿಮಗೆ ಒಳ್ಳೆಯದು ಎಂದು ನಿಮಗೆ ತಿಳಿದಿರುವ ವಿಷಯಗಳಾಗಿರಬೇಕು. ಈಗ ಹೋಗಿ ಅವುಗಳನ್ನು ಒಂದೊಂದಾಗಿ ಮಾಡಲು ಪ್ರಾರಂಭಿಸಿ. ಡೇವಿಡ್ ಗಾಗಿನ್ಸ್ ಅವರ ಜೀವನವು ಒಂದು ದೀಪಸ್ತಂಭದಂತೆ. ಹೇಗೆಂದರೆ ಒಂದು ಹಡಗು ಸಮುದ್ರದಲ್ಲಿ ಕಳೆದು ಹೋಗಿರುವಾಗ ಅದು ದಡವನ್ನು ತಲುಪಲು ದಾರಿ ತೋರಿಸುವ ದೀಪಸ್ತಂಭವು ಕತ್ತಲೆಯ ಮಧ್ಯದಲ್ಲಿ ಬೆಳಗುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿನ ಕಷ್ಟಗಳು ಮತ್ತು ನೋವುಗಳು, ಸಂಕಟ ನಮ್ಮನ್ನು ನಾವು ನಿಜವಾಗಿ ಯಾರು ಎಂಬುದನ್ನು ಕಂಡುಕೊಳ್ಳಲು ದಾರಿ ತೋರಿಸುವ ಬೆಳಕುಗಳಾಗಿವೆ. ಆ ಬೆಳಕನ್ನು ಆರಿಸುವ ಬದಲು ನಾವು ಅದರ ಕಡೆಗೆ ಸಾಗಬೇಕು. ಪ್ರೀತಿಯ ವೀಕ್ಷಕರೇ, ಡೇವಿಡ್ ಗಾಗಿನ್ಸ್ ಅವರ ಕಾಂಟ್ ಹರ್ಟ್ ಮೀ ಪುಸ್ತಕದಿಂದ ನಾವು ಈ ಎಲ್ಲಾ ಪ್ರಮುಖ ಪಾಠಗಳನ್ನು ಮತ್ತು ಸವಾಲುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಉತ್ತಮ ರೀತಿಯಲ್ಲಿ ಬದುಕಲು ಪ್ರಯತ್ನಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಸಮಯ ಮತ್ತು ನಿರಂತರ ಬೆಂಬಲಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ಜ್ಞಾನವನ್ನು ಹಂಚಿಕೊಂಡಾಗ ಅದು ವೃದ್ಧಿಯಾಗುತ್ತದೆ. ನಾವು ಶೀಘ್ರದಲ್ಲೇ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಮಾಸ್ಟರ್ ಮಾಡಿ. ಧನ್ಯವಾದಗಳು.